Hi students, welcome to my English class. Today's class reported speech. ನೀವು ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ರಿ, ಎಲ್ಲ ರೂಲ್ಸ್ಗಳನ್ನ ತಿಳ್ಕೊಂಡಿದ್ರಿ ಮತ್ತು ಯಾವ ಟೆನ್ಸಿಂದ ಯಾವ ಟೆನ್ಸ್ಗೆ ಚೇಂಜ್ ಮಾಡ್ಬೇಕಂತ ನೀವು ಅರ್ಥ ಮಾಡ್ಕೊಂಡಿದ್ರಿ. ಇವತ್ತೇನು ಮಾಡೋಣ, ಡೈರೆಕ್ಟಾಗಿ ಎಕ್ಸಾಂಪಲ್ಗೆ ಹೋಗೋಣ. ಇಲ್ಲಿ ಸನ್ನಿ ಮಾರ್ನಿಂಗ್ ಪಾಠದಲ್ಲಿರುವಂಥ ಡೊನಾಲೋರಾ ಮತ್ತು ಪೆಟ್ರಾ ಇರುವಂಥದ್ದು ಇಬ್ಬರದ್ದು ಡಿಸ್ಕಷನ್ ಅದ, ಸಂಭಾಷಣೆ, ಅದನ್ನು ನೋಡ್ತಾ ಹೋಗೋಣ್ರಿ. ಇಲ್ಲಿ ಪೆಟ್ರಾ, ದ ಗಾಡ್ ಈಸ್ ವೇಟಿಂಗ್ ಫಾರ್ ಮೀ ಅಂತದ. ನೀವು ಇದು ಯಾವ ಟೆನ್ಸ್ನಾಗದ ಅಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲದ. ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇತ್ತಂದ್ರೆ ಅದನ್ನು ಪಾಸ್ಟ್ ಕಂಟಿನ್ಯೂಸ್ ಮಾಡಿರಿ ಅಂತ ಹೇಳಿತ್ತು. ಹಾಗಾಗಿ ಅದರ ಆನ್ಸರನ್ನು ನೋಡ್ರಿ ಕೆಳಗಡೆ. ಪೆಟ್ರಾ ಸೆಡ್ ಟು, ಯಾರಿಗೆ ಹೇಳ್ತಾಡ್ರಿ, ಡೊನಾಲೋರಾ. ದ ಗಾಡ್ ಈಸ್ ಇದ್ದಿದ್ದು ಏನಾಗ್ತದೆ, ವಾಸ್ ಆಗ್ತದೆ, ಯಾಕಂದ್ರೆ ಪಾಸ್ಟ್ ಕಂಟಿನ್ಯೂಸ್ನಲ್ಲಿ ವಾಸ್ ಆಗ್ತದೆ. ವೇಟಿಂಗ್ ಫಾರ್ ಸೇಮ್ ಆ್ಯಸ್ ಇಟ್ ಈಸ್ ವೇಟಿಂಗ್ ಫಾರ್. ಮೀ ಇದ್ದಿದ್ದು ಏನು ಚೇಂಜ್ ಆಗ್ತದೆ ರೀ, ಹರ್ ಅಂತ ಚೇಂಜ್ ಆಗ್ತದೆ. ಇನ್ನು ಸೆಕೆಂಡ್ ಲೈನ್ ನೋಡಿರಿ, ಡೊನಾಲೋರಾ ಡು ಯು ಲೈಕ್ ಟು ಚಾಟ್ ವಿತ್ ಯುವರ್ ಗಾಡ್. ಏನು ಕೇಳ್ತಾಳ್ರಿ ನೋಡಿರಿ, ಡೊನಾಲೋರಾ ಡು ಯು ಲೈಕ್ ಟು ಚಾಟ್ ವಿತ್ ಯುವರ್ ಗಾಡ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗದ. ಇದನ್ನು ನಾವು ಏನು ಮಾಡ್ಬೇಕು ರೀ, ಸಿಂಪಲ್ ಪಾಸ್ಟ್ನಾಗ ಮಾಡಬೇಕಾಗತ್ತೆ. ಡೊನಾಲೋರಾ ಆಸ್ಕ್ಡ್, ಯಾರು ಕೇಳಿದ್ರೆ ಡೊನಾಲೋರಾ ಕೇಳ್ತಾ ಆಸ್ಕ್ಡ್. ಯಾಕೆ ಆಸ್ಕ್ಡ್ ಹಾಕಿದ್ರಿ ನೀವು, ಅಲ್ಲಿ ಕ್ವಶನ್ ಮಾರ್ಕ್ ಇರೋದ್ರಿಂದ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರೋದ್ರಿಂದ ಏನು ಮಾಡ್ತೀರಿ, ಆಸ್ಕ್ಡ್ ಅನ್ನೋಂಥ ವರ್ಡನ್ನ ಯೂಸ್ ಮಾಡ್ತೀರಿ, ಹೌದಾ. ಡೊನಾಲೋರಾ ಆಸ್ಕ್ಡ್, ಯಾರು ಕೇಳ್ತಾಡ್ರಿ, ಪೆಟ್ರಾ. ಇಫ್ ಅಂತ ಯಾಕೆ ಹಾಕಿದ್ರಿ ನೀವು ಇಲ್ಲಿ, ಯಾಕಂತಂದ್ರೆ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರೋದ್ರಿಂದ ಇಫನ್ನು ಹಾಕ್ತೀರಿ. ಅದಾದಮೇಲೆ ಡು ಯು ಲೈಕ್ ಟು, ಯು, ಇಲ್ಲಿ ಡೂ ಯು ಅದೇನಾಗ್ತದೆ, ಇಲ್ಲಿ ಚೇಂಜ್ ಆಗ್ತದೆ ನೋಡಿರಿ. ಇಲ್ಲಿ ಯು ಅನ್ನೋದ್ರ ಬದಲಾಗಿ ಏನು ಅಂದ್ರೆ ಡೂನ ಈ ಕಡೆ ಹಾಕೋದು. ಡು ಯು ಲೈಕ್, ಡೊನಾಲೋರಾ ಆಸ್ಕ್ಡ್ ಪೆಟ್ರಾ ಇಫ್ ಶಿ ಲೈಕ್ ಟು ಚಾಟ್, ಶಿ ಲೈಕ್ಡ್. ನೋಡಿರಿ, ಇಲ್ಲಿ ಯು ಅಂತಿದ್ದು ಏನು ಚೇಂಜ್ ಆಗ್ತದೆ, ಶಿ ಆಗ್ತದೆ. ಲೈಕ್ ಇದ್ದಿದ್ದು ಲೈಕ್ಡ್ ಆಗ್ತದೆ. ಟು ಚಾಟ್ ವಿತ್ ಯುವರ್ ಅಂತ ಅದ ನೋಡಿರಿ, ಮೇಲ್ಗಡೆ ಕ್ವಶನಲ್ಲಿ ಯುವರ್ ಅಂತದ. ಅದೇನಾಗ್ತದೆ ಇಲ್ಲಿ ಹರ್ ಆಗ್ತೈತಿ, ಹೌದಾ. ಹರ್ ಗಾಡ್, ಆ್ಯಸ್ ಇಟ್ ಈಸ್ ಗಾಡ್. ಅಲ್ಲಿ ಕ್ವಶನ್ ಮಾರ್ಕ್ ಅಂತ ಫುಲ್ ಸ್ಟಾಪನ್ನು ಹಾಕಿದ್ರಿ. ಈ ನೆಕ್ಸ್ಟು ಥರ್ಡ್ ಲೈನ್ ನೋಡಿರಿ, ಪೆಟ್ರಾ ಹಿ ಈಸ್ ನಾಟ್ ಮೈನ್. ಏನು ಹೇಳ್ತಾಡ್ರಿ ಕಿ, ಹಿ ಈಸ್ ನಾಟ್ ಮೈನ್. ಇದು ಪ್ರೆಸೆಂಟ್ ಟೆನ್ಸ್ನಾಗದ. ಇದನ್ನೇನು ಮಾಡ್ಬೇಕು ರೀ ನೀವು, ಪಾಸ್ಟ್ ಕಂಟಿನ್ಯೂಸ್ಗೆ ಮಾಡಬೇಕು. ಪೆಟ್ರಾ ಸೆಡ್ ದ್ಯಾಟ್, ಥರ್ಡ್ ಲೈನು, ಪೆಟ್ರಾ ಸೆಡ್ ದ್ಯಾಟ್ ಹಿ ವಾಸ್. ಈಸ್ ಇದ್ದಿದ್ದು ಏನು ಮಾಡ್ತೀರಿ ನೀವು, ವಾಸ್ ಮಾಡ್ತೀರಿ. ನಾಟ್ ಹರ್ಸ್. ಮೈನ್ ಅಂತಂದ್ರೆ ಏನು, ಅದನ್ನು ಚೇಂಜ್ ಮಾಡಿ ಏನು ಮಾಡ್ತೀರಿ, ಮೈನ್ ಇದ್ದಿದ್ದನ್ನು ಹರ್ಸ್ ಅಂತ ಚೇಂಜ್ ಮಾಡ್ತೀರಿ. ಇನ್ನು ಲಾಸ್ಟು ಡೊನಾಲೋರಾ ವೇಟ್ ಎ ಮೊಮೆಂಟ್. ಡೊನಾಲೋರಾ ಏನು ಹೇಳ್ತಾಳ್ರಿ, ವೇಟ್ ಎ ಮೊಮೆಂಟ್ ಅಂತ ಹೇಳ್ತಾಳೆ. ಇಲ್ಲಿ ನೋಡಿರಿ ಕೆಳಗಡೆ ಆನ್ಸರ್ನ. ಡೊನಾಲೋರಾ ಟೋಲ್ಡ್ ಪೆಟ್ರಾ, ಯಾರಿಗೆ ಹೇಳ್ತಾಳ್ರಿ, ಡೊನಾಲೋರಾ ಟೋಲ್ಡ್ ಪೆಟ್ರಾ ಟು ವೇಟ್ ಎ ಮೂಮೆಂಟ್. ಅಷ್ಟೇ. ಸರಿಯಾಗಿ ರೂಲ್ಸ್ಗಳನ್ನ ಫಾಲೋ ಅಪ್ ಮಾಡಿ, ಟೆನ್ಸ್ಗಳನ್ನ ಫಾಲೋ ಅಪ್ ಮಾಡಿ, ಆಮೇಲೆ ಪ್ರೊನೌನ್ಸ್ಗಳು ಚೇಂಜ್ ಆಗ್ತಾ ಆನ್ ಮಾಡಿರಿ. ಆಮೇಲೆ ಅಸರ್ಟಿವ್, ಇಂಟ್ರಾಗೇಟಿವ್, ಇಂಪರೇಟಿವ್ ಸೆಂಟೆನ್ಸ್ ಬಗ್ಗೆ ಸ್ವಲ್ಪ ಲಕ್ಷ್ಯ ಇಟ್ಟು ಏನು ಮಾಡಿರಿ. ಈ ರೀತಿ ಮಾಡಿದರೆ ನೀವು ಖಂಡಿತವಾಗಿಯೂ ಏನು ಮಾಡ್ತೀರಿ, ನೀವು 5 ಮಾರ್ಕ್ಸ್ಗಳನ್ನ ತೆಗಿತಾ ಹೋಗ್ತೀರಿ. ಈ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ರೀ.